ಎಲ್ಲರಿಗೂ ನಮಸ್ಕಾರ. ಕಳೆದ 4 ತಿಂಗಳಲ್ಲಿ ನಮ್ಮ ಹುಮ್ನಾಬಾದ್ ಉಪವಿಭಾಗದಲ್ಲಿ ನಡೆದಿರುವಂತಹ ಕೆಲವು ಕಳ್ಳತನ ಕೇಸುಗಳಲ್ಲಿ 20 ಅಪರಾಧಿಗಳನ್ನು ನಮ್ಮ ಹುಮ್ನಾಬಾದ್ ಸಬ್ ಡಿವಿಷನ್ ಪೊಲೀಸರು ಭೇದಿಸಿ ಸುಮಾರು 36,05,300 ರೂಪಾಯಿ ಸ್ವತ್ತನ್ನು ಜಪ್ತಿ ಮಾಡಿದ್ದಾರೆ. ಅದರಲ್ಲಿ ನಗದು 11,52,300 ರೂಪಾಯಿ ಇದೆ. ಅದೇ ರೀತಿ 119 ಗ್ರಾಮ್ ಗೋಲ್ಡ್ ವಿಚ್ ಈಸ್ ಕಾಸ್ಟಿಂಗ್ ಅರೌಂಡ್ 12,48,000. ಅದೇ ರೀತಿ ಒಂದು ಎಮ್ಮೆ, ಅದೇ ರೀತಿ 8 ದ್ವಿಚಕ್ರ ವಾಹನಗಳು, ಕಳುವಾಗಿದ್ದ ದ್ವಿಚಕ್ರ ವಾಹನಗಳು 8 ಹಾಗೂ ಒಂದು ಮಹೀಂದ್ರ ಗೂಡ್ಸ್ ವಾಹನ, ಒಂದು ಆಟೋ ರಿಕ್ಷಾ ಆ್ಯಂಡ್ 3 ಕ್ವಿಂಟಲ್ ಸೋಯಾಬೀನ್. ಈ 20 ಪ್ರಕರಣಗಳಲ್ಲಿ ಹುಮ್ನಾಬಾದ್ ಉಪವಿಭಾಗ ಪೊಲೀಸ್ ಸಿಬ್ಬಂದಿಗಳು, ಅಧಿಕಾರಿಗಳು ಸೇರಿ ಭೇದಿಸಿ ಸೀಸ್ ಮಾಡಿದ್ದ ಸ್ವತ್ತಿನ ವಿವರಗಳು ಇವೆ. ಅದೇ ರೀತಿ ಟೋಟಲ್ 28 ಅಫೆಂಡರ್ಸ್, 20 ಪ್ರಕರಣಗಳಲ್ಲಿ 28 ಅಫೆಂಡರ್ಗಳನ್ನು ನಾವು ಅರೆಸ್ಟ್ ಮಾಡಿದ್ದೇವೆ. ಅದರಲ್ಲಿ 24 ಅಫೆಂಡರ್ಗಳು ಬೀದರ್ ಅಥವಾ ಗುಲ್ಬರ್ಗಾಗೆ ಸೇರಿದವರು. ಒಂದು 5 ಜನರು ಗುಲ್ಬರ್ಗಾದಲ್ಲಿ MOBಗಳಾಗಿರ್ತಾರೆ ಅಂತ ನಮಗೆ ಮಾಹಿತಿ ಸಿಕ್ಕಿದೆ. ಅದೇ ರೀತಿ ಒಂದು 4 ಅಫೆಂಡರ್ಗಳು ಮಾತ್ರ ಔಟ್ಸೈಡ್ ಕರ್ನಾಟಕ, ಮಹಾರಾಷ್ಟ್ರ, ಧಾರಾಶಿವ ಜಿಲ್ಲೆಗೆ ಸೇರಿದವರು ಅಂತ ಗೊತ್ತಾಗಿದೆ. ಅವರೆಲ್ಲರನ್ನೂ ಕೂಡ ನಾವು ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ದೇವೆ. ಅದೇ ರೀತಿ ಕಳವಾಗಿದ್ದ ಮಾಲನ್ನು ಕೋರ್ಟಿಗೆ ಒಪ್ಪಿಸಿ ಕೋರ್ಟ್ ಮುಖಾಂತರ ಕಳ್ಕೊಂಡವರಿಗೆ ಕಲ್ಪಿಸ್ತೇವೆ ಅಂತ ನಾವು ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೇವೆ. ಅದೇ ರೀತಿ ಮೊಬೈಲ್ ಕಳ್ಕೊಂಡವರು ನಮ್ಮ CIR ಪೋರ್ಟಲ್ ಮುಖಾಂತರ ಪ್ರಕರಣ ದಾಖಲಿಸಿಕೊಂಡಾಗ ತಾಂತ್ರಿಕ ವಿಜ್ಞಾನವನ್ನು ಉಪಯೋಗಿಸಿ ನಾವು ಸುಮಾರು 49 ಮೊಬೈಲ್ಗಳನ್ನು ರಿಕವರಿ ಮಾಡಿ ಕಳ್ಕೊಂಡವರಿಗೆ ಕೊಡಲಾಗಿದೆ. ಅದರಲ್ಲಿ ಹುಮ್ನಾಬಾದ್ ಪೊಲೀಸ್ ಸ್ಟೇಷನಲ್ಲಿ ಹೆಚ್ಚಿಗೆ 32 ಮೊಬೈಲ್ಗಳು ಸೀಸ್ ಆಗಿದ್ದೇವೆ ಅಂತ, ರಿಕವರ್ ಆಗಿದ್ದೇವೆ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ. ಈ ಇಡೀ ಪ್ರಕರಣಗಳನ್ನು ಭೇದಿಸುವ ನಿಟ್ಟಿನಲ್ಲಿ ಅತ್ಯುತ್ತಮ ಕೆಲಸ ಮಾಡಿದ್ದ ಹುಮ್ನಾಬಾದ್ ಸಬ್ ಡಿವಿಷನ್ ಪೊಲೀಸ್ ಸಿಬ್ಬಂದಿಗಳಿಗೂ ಹಾಗೂ ಅಧಿಕಾರಿಗಳಿಗೂ ನಾನು ಬೀದರ್ ಪೊಲೀಸ್ ವತಿಯಿಂದ ಕೃತಜ್ಞತೆಗಳನ್ನು ಹಾಗೂ ಅಭಿನಂದನೆಗಳನ್ನು ತಿಳಿಸುತ್ತೇನೆ. ಥ್ಯಾಂಕ್ ಯು. Thanks for watching Read, Discuss and Debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.